ಪರವಾಗಿಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ. ನಾನೇ ನಿಮ್ಮನೆಗೆ ಬಂದಿರೋದು. ಮಗಳೇ, ಚಿಕ್ಕ ಯಜಮಾನ್ರು ಮಲ್ಕೋತಾರೇನೋ, ಹಾಸಿಗೆ ಹಾಸ್ಕೊಡವಾ? ಚಿಕ್ಕ ಯಜಮಾನ್ರೆ, ಒಳಗಡೆ ಮಲ್ಕೋತೀರಾ ಇಲ್ಲ ಹೊರಗಡೆ ಮಲ್ಕೋತೀರಾ? ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಸಿಂಗಾರಿ. ಈಗ ನಾನ್ ಮಲ್ಗದಲ್ಲ, ಇವತ್ತು ಇಲ್ಲಿ ಈಗ ಇನ್ಯಾರು ಮಲಗ್ತಾ ಇಲ್ಲ. ಯಾಕಂದ್ರೆ ನಾವ್ ಈಗಿಂದ ಈಗ್ಲೇ ಬೆಂಗಳೂರಿಗೆ ಹೊರಡ್ಬೇಕು. ಏನ್ ಹೇಳ್ತಿದ್ರ ತಾರಕಪ್ಪ? ನಿಮ್ ಜೊತೆ ನಾವ್ಯಾಕೆ? ನೀವಿಬ್ರು ಹೋಗ್ ಬನ್ನಿ. ಗ್ರಾನಿ, ನಾವಿಬ್ರೇ ಹೊರಟ್ರೆ ನಿಮ್ಮನ್ನ ನೋಡ್ಕೊಳ್ಳೋರು ಯಾರು? ಇಷ್ಟೊತ್ತಾದ್ರೂ ನಿದ್ದೆ ಮಾಡದೆ ಹೀಗೆ ಕೂತಿದ್ಯಾ ಅಂದ್ಮೇಲೆ ಇನ್ನ ರುದ್ರನ ಬಗ್ಗೆ ಇನ್ನೆಷ್ಟು ಭಯ ಬಿದ್ದಿರಲ್ಲ ಹೇಳ್ ನೀನು. ಹಾಗಿದ್ಮೇಲೆ ಇನ್ನ ನೀವ್ಯಾರು ಇಲ್ಲಿರೋದು ಸೇಫ್ ಅಲ್ಲ. ಯಾಕೋ ನಿಮ್ ನಿರ್ಧಾರಕ್ಕೆ ನಾನು ಒಪ್ಪಿಗೆ ಇಲ್ಲ ಚಿಕ್ಕ ಯಜಮಾನ್ರೆ. ಏನೇ ಬಂದ್ರೂ ಎದುರಿಸೋದಿಕ್ಕೆ ಸಿದ್ಧವಾಗಿರುವಾಗ ಹೀಗೆ ರಾತ್ರೋರಾತ್ರಿ ಊರ್ ಬಿಟ್ಟು ಹೋದ್ರೆ ಊರಿನ ಜನ ಎಲ್ಲ ಏನ್ ಅನ್ಕೊಳ್ಳಲ್ಲ? ರೀ, ಇಷ್ಟೆಲ್ಲ ಆದ್ರೂ ಬೆಟ್ಟ ಅಂಕಲ್ನ ಕಂಬಕ್ ಕಟ್ಟಾಕಿದ್ರು ಯಾವ ಒಂದು ನರಪಿಳ್ಳೆನೂ ಈ ತೋಟದೊಳಗಡೆ ಬಂದು ಕಾಪಾಡ್ಲಿಲ್ಲ. ಹಾಗಿದ್ಮೇಲೆ ಅದು ಯಾವ ಮಾತಾಡೋ ಜನರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಾ? ನೋಡ್ರಿ, ಅಜ್ಜಿನ, ಬೆಟ್ಟ ಅಂಕಲ್ನ, ಈ ಹೆಣ್ಮಕ್ಳನ್ನ ಬಿಟ್ಟು ಹೋಗೋದಕ್ಕಂತೂ ನನಗ್ ಮನ್ಸಾಗ್ತಿಲ್ಲ. ಈಗ ಕೆಟ್ಟದಾಗ್ಬೇಕು ಅಂತ ಇದ್ರೆ ಅದು ಈ ತೋಟದ ಮನೇಲೇ ಆಗ್ಬೇಕು ಅಂತ ಏನಿಲ್ಲ. ಕುಮಾರಿ ಕಾಲೇಜ್ಗೆ ಹೋಗ್ಬೇಕಾದ್ರೇನು, ಇಲ್ಲ ನಮ್ಮ ಮುದ್ದು ಲಕ್ಷ್ಮಿ ಸ್ಕೂಲ್ಗೆ ಹೋಗ್ಬೇಕಾದ್ರೇನು, ಬೆಟ್ಟ ಅಂಕಲ್ಲು ತೋಟದಲ್ಲಿರ್ಬೇಕಾದ್ರೇನೋ, ಇಲ್ಲ ಅಜ್ಜಿ ದೇವಸ್ಥಾನದಲ್ಲಿರ್ಬೇಕಾದ್ರೂ ಆಗ್ಬೋದು. ಆ ರುದ್ರ ಅನ್ನೋನು ಯಾವಾಗ ಏನ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾ ಮಾಡ್ತಾ ಕೂತ್ಕೊಳ್ಳೋದಕ್ಕಂತೂ ನಮ್ ಕೈಯಲ್ಲಂತೂ ಆಗ್ತಾ ಇಲ್ಲ. ಹಾಗಂತ ಅವನಿಗೋಸ್ಕರ ಎಷ್ಟು ದಿನ ಅಂತ ಎದುರ್ಕೊಂಡು ಈ ಮನೇಲೆ ಕೂತಿರ್ತೀರಾ ಹೇಳಿ? ಹ್ಞೂ ಕಣ್ತಾರಕಪ್ಪ, ಅವನ್ ಯಾವಾಗ ಏನ್ ಬೇಕಾದ್ರೂ ಮಾಡ್ಬೋದು. ನನಗ್ ತೊಂದರೆ ಆದ್ರೂ ಪರವಾಗಿಲ್ಲ. ಈ ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಆದ್ರೆ ನಾನ್ ಮಾತ್ರ ಜೀವಂತವಾಗಿರಕ್ಕಿಲ್ಲ. ಗ್ರಾನಿ, ಇಲ್ಲಿ ಯಾರ ಪ್ರಾಣಕ್ಕೂ ಯಾವ ತೊಂದರೆನೂ ಆಗ್ಬಾರ್ದು ಅಂತಾನೆ ನಾವು ಮೊದಲು ಇಲ್ಲಿಂದ ಹೊರಡಬೇಕು ಅಂತ ಹೇಳ್ತಿರೋದು. ಆಮೇಲೆ ಬ್ಯಾಂಗ್ಳೂರಲ್ಲಿ ಡ್ಯಾಡ್ ಇರ್ತಾರೆ, ಇಲ್ಲ ನಾನ್ ಇರ್ತೀನಿ, ಇಲ್ಲ ನನ್ನ ಫ್ರೆಂಡ್ಸ್ ಇರ್ತಾರೆ. ನಿಮ್ ರಕ್ಷಣೆಗೆ ಯಾರಾದ್ರೂ ಒಬ್ರು ಇದ್ದೇ ಇರ್ತಾರೆ. ಯೋಚನೆ ಮಾಡ್ಬೇಕು ಅಂತಾನೆ ಇಲ್ಲ. ರೀ ಸಿಂಗಾರಿ, ಇನ್ನು ಎಷ್ಟು ಅಂತ ಯೋಚನೆ ಮಾಡ್ತೀರ್ರಿ? ಒಂದು ಸಲ ಈ ಹೆಣ್ಮಕ್ಳ ಮುಖ ನೋಡಿ. ಇವತ್ತಾಗಿರೋದ್ರಿಂದ ಅವ್ರ ಮನ್ಸಿನ ಮೇಲೆ ಎಂತ ಪರಿಣಾಮ ಬಿದ್ದಿರುತ್ತೆ. ಪ್ರತಿದಿನ ನನ್ನ ಹತ್ರ ಪ್ರತಿ ಮಾತಲ್ಲೂ ನನ್ ತಂಗಿದಿರೋ ನನ್ ಜೀವ, ನನ್ ತಂಗಿದಿರೇ ನನ್ ಜೀವ ಅಂತ ಹೇಳ್ತಿರ್ತೀರ. ಹಾಗಿದ್ಮೇಲೆ ಅವ್ರು ಚೆನ್ನಾಗಿರ್ಬೇಕು ಅನ್ನೋದು ನಿಮಗಿಲ್ವಾ? ಖಂಡಿತವಾಗ್ಲೂ ಚೆನ್ನಾಗಿರ್ಬೇಕು ಚಿಕ್ಕ ಯಜಮಾನ್ರೆ. ಅವ್ರಿಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಅಯ್ಯೋ ಸಿಂಗಾರಿ, ಎಲ್ರು ಪ್ರಾಣ ಉಳಿಸ್ಬೇಕು ಅಂತ ನಾನ್ ಮಾತಾಡ್ತಿದ್ರೆ ನೀವು ಪ್ರಾಣ ಕೊಡ್ತೀನಿ ಅಂತ ಹೇಳ್ತಿದ್ದೀರಲ್ರಿ. ರೀ, ನಾನು ಅದಕ್ಕೆ ಅಲ್ವೇನ್ರಿ ಹೋಗ್ಬೇಕು ಅಂತ ಹೇಳ್ತಿರೋದು. ನಡೀರಪ್ಪ, ನೀವೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳಿ, ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ, ಸಾಕು. ಚಿಕ್ಕ ಯಜಮಾನ್ರೆ,